ಒಂದು ಹುಡುಗ ಯಾರೋ ಒಬ್ಬರನ್ನ ಅತಿಯಾಗಿ ಪ್ರೀತಿಸ್ತಾರೆ. ಇವ್ರು ಪ್ರೀತಿಸ್ತಾರೆ, ಅವ್ರು ಮೋಸ ಮಾಡಿ ಹೋದ್ರು. ನೆಕ್ಸ್ಟ್ ರಿಲೇಶನ್ಶಿಪ್ಗೆ ಹೋದ್ರು, ಅವರು ಹಂಗೆ ಮಾಡ್ತಾರೆ. ಎಕ್ಸಾಕ್ಟ್ಲಿ. ನಮ್ಗೊಬ್ಬ ಸೋಲ್ಮೇಟ್ ಇದ್ದಾನೆ ಅಂದ್ರೆ ನಾವ್ ಯಾಕೆ ಮತ್ತೆ ಮತ್ತೆ ಇನ್ನೊಬ್ರನ್ನ ಮೀಟ್ ಆಗ್ತಿರ್ತೀವಿ? ಕರೆಕ್ಟ್. ಆಕ್ಚುಲಿ ನಾವೆಲ್ಲ ಒಂದೇ. ವಿ ಕಮ್ ಫ್ರಮ್ ಒನ್ ಎನರ್ಜಿ. ಇದೆಲ್ಲ ಬ್ರೇಕ್ ಆಗಿ 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 ಎನರ್ಜಿ ಫಾರ್ಮ್ ಆಗ್ತಾ ಬಂತು. ಎನರ್ಜಿ ಮಲ್ಟಿಪ್ಲೈ ಆಗ್ತಾ ಸಿಂಗಲ್ಸ್ ಇಂದ ನಾವೆಲ್ಲ ಹ್ಯೂಮನ್ಸ್ ಆಗ್ತಾ ಬಂದ್ವಿ, ಆಯ್ತಾ? ಸೊ ಒಂದ್ ಸೋಲಿಂದು ಎಷ್ಟು ಭಾಗಗಳಾಗಿರ್ಬೇಕು? ಸೋಲ್ ಮೇಟ್ಸ್. ಈಗ ಉದಾಹರಣೆಗೆ ಒಂದು ಹುಡುಗನೋ ಒಂದು ಹುಡುಗಿನೋ ಗಂಡ ಹೆಂಡ್ತಿನೋ ಆಗ್ಬೋದು, ಅಥವಾ ಒಂದು ಹುಡುಗ ಯಾರೋ ಒಬ್ಬರನ್ನ ಅತಿಯಾಗಿ ಪ್ರೀತಿಸ್ತಾರೆ. ಇವ್ರು ಪ್ರೀತಿಸ್ತಾರೆ, ಅವ್ರು ಮೋಸ ಮಾಡಿ ಹೋದ್ರು. ನೆಕ್ಸ್ಟ್ ರಿಲೇಶನ್ಶಿಪ್ಗೆ ಹೋದ್ರು, ಅವರು ಹಂಗೆ ಮಾಡ್ತಾರೆ. ಎಕ್ಸಾಕ್ಟ್ಲಿ ಅಲ್ವಾ? ಪರ್ಫೆಕ್ಟ್. ನೌ ಐ ವಿಲ್ ಟೆಲ್ ಯು. ಯು ಆರ್ ಆಸ್ಕಿಂಗ್ ಮೀ ಅಲ್ವಾ, ಅಂದ್ರೆ ವಾಟ್ ಯು ಹ್ಯಾವ್ ಯುವರ್ ಒಪಿನಿಯನ್ ಅಬೌಟ್ ರಿಲೇಶನ್ಶಿಪ್ಸ್ ಇಲ್ಲ ಅಂತ. ಐ ಆಸ್ ದಿವ್ಯ ಆಂಟಿ, ಇವಾಗ ನಾವು ನಮ್ಮ ಲೈಫಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ ಕೆಲವರು ಹೂ ಹ್ಯಾಡ್ ಮಲ್ಟಿಪಲ್ ರಿಲೇಶನ್ಶಿಪ್ಸ್, ಆಯ್ತಾ? ನಮ್ಗೊಬ್ಬ ಸೋಲ್ಮೇಟ್ ಇದ್ದಾನೆ ಅಂದ್ರೆ ನಾವ್ ಯಾಕೆ ಮತ್ತೆ ಮತ್ತೆ ಇನ್ನೊಬ್ರನ್ನ ಮೀಟ್ ಆಗ್ತಿರ್ತೀವಿ? ಕರೆಕ್ಟ್. ಯಾಕೆ ಹಿಂಗಾಗತ್ತೆ? ಒಂದ್ಸತಿ ಲವ್ ಆದ್ಮೇಲೆ ಯು ಶುಡ್ ಎಂಡ್ ಇಟ್, ಅಂದ್ರೆ ಅಲ್ಲಿಗೆ ಮುಗಿಬೇಕಲ್ವಾ? ಒಬ್ಬ ಸೋಲ್ಮೇಟ್ ತಾನೇ ಇರೋದು ಅಂತ. ಶಿ ಸೆಡ್ ಮಾಳೆ, ಶಿ ಇಸ್ ವೆರಿ ಸ್ವೀಟ್. ಶಿ ಇಸ್ ಲೈಕ್, ಸಿ ಯು ಒಂದ್ ಸೋಲ್ ಅನ್ನೋದು ಆಕ್ಚುಲಿ ನಾವೆಲ್ಲ ಒಂದೇ. ವಿ ಕಮ್ ಫ್ರಮ್ ಒನ್ ಎನರ್ಜಿ. ಇದೆಲ್ಲ ಬ್ರೇಕ್ ಆಗಿ 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 ಎನರ್ಜಿ ಫಾರ್ಮ್ ಆಗ್ತಾ ಬಂತು. ಎನರ್ಜಿ ಮಲ್ಟಿಪ್ಲೈ ಆಗ್ತಾ ಸಿಂಗಲ್ಸ್ ಇಂದ ನಾವೆಲ್ಲ ಹ್ಯೂಮನ್ಸ್ ಆಗ್ತಾ ಬಂದ್ವಿ, ಆಯ್ತಾ? ಸೊ ಒಂದ್ ಸೋಲಿಂದು ಎಷ್ಟು ಭಾಗಗಳಾಗಿರ್ಬೇಕು? ಸೋಲ್ ಮೇಟ್ಸ್. ಸೋಲ್ ಮೇಟ್ ಅಂತ ಒಂದೇ ಇಲ್ಲ, ದೇರ್ ಆರ್ ಮೆನಿ ಸೋಲ್ಸ್, ಆಯ್ತಾ? ಎಲ್ಲ ಸೋಲ್ಸಿಗೂ ಇನ್ನೊಂದು ಸೋಲಿಗೆ ಏನಾದ್ರೂ ಒಂದು ಕನೆಕ್ಷನ್ ಇದ್ದೇ ಇರತ್ತೆ, ಆಯ್ತಾ? ನಾವು ಪ್ರತಿಯೊಬ್ಬರನ್ನ ಮೀಟ್ ಮಾಡೋದಕ್ಕೆ ಒಂದು ರೀಸನ್ ಇರುತ್ತೆ. ಸೊ ಸೋಲ್ಮೇಟ್ಸ್ ಇರ್ತವೆ, ಬರ್ತವೆ, ಹೋಗ್ತವೆ. ದೇ ವಿಲ್ ಹ್ಯಾವ್ ದ ರೀಸನ್ಸ್ ಟು ಕಮ್ ಟು ಯುವರ್ ಲೈಫ್ ಅಂತ. ಸೊ ಐ ಇಂಟ್ರಪ್ಟೆಡ್. ನಾನು ಅರ್ಥ ಮಾಡ್ಕೊಳ್ಳಿದ್ ಸರಿನಾ ತಪ್ಪ ಅಂತ ಹೇಳಿ ಆಂಟಿ ಅಂತ. ಅಂದ್ರೆ ಅವ್ರು ಹೇಳೋದೊಂದು ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲನೇಷನ್ ಇರುತ್ತೆ. ನಾನು ಅದನ್ನ ಹಿಂಗೆ ಹೇಳಿದೆ. ನಾನು ಹೇಳಿದೆ, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಲೈಫಲ್ಲಿ ಒಬ್ಬ ಹುಡುಗ ಬಂದ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಆಲ್ ಆಫ್ ಅ ಸಡನ್ ನಮ್ಮಿಬ್ರು ಮಧ್ಯೆ ಜಗಳ ಶುರು ಆಗತ್ತೆ. ಅದು ಇದು ಆಗ್ತಾ ಇರತ್ತೆ, ತುಂಬಾ ಜಾಸ್ತಿ ಅಗ್ರೆಸಿವ್ ಆಗತ್ತೆ. ತುಂಬಾ ಸತಿ ಬ್ರೇಕಪ್ ಮಾಡ್ಕೊಂತೀವಿ, ಮತ್ತೆ ಹೋಗ್ತಾನೆ, ಮತ್ತೆ ಬರ್ತಾನೆ. ಅದು ಎಂಡೇ ಆಗ್ತಿರಲ್ಲ ಗುರು. ಅಂದ್ರೆ ಯಾವ್ದಿಗ್ ಬಂದು ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಅನ್ಸ್ಬಿಡತ್ತೆ. ಒಂದ್ಸತಿ ಮುಗ್ದೋಗ್ಬಿಡ್ಲಿ ಅಂತ ಇಬ್ರಿಗೂ ಅನ್ಸ್ತಾ ಇರತ್ತೆ. ಬಟ್ ಬಿಡಕ್ಕಾಗಲ್ಲ, ಆಗದೇ ಇಲ್ಲ. ಬಟ್ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಸಡನ್ ಆಗಿ ಎಲ್ಲ ನಿಂತೋಗ್ಬಿಡತ್ತೆ. ಅವನು ಇವಳಿಗೆ ಕಾಲ್ ಮಾಡಲ್ಲ, ಇವಳು ಕಾಲ್ ಮಾಡಲ್ಲ, ಮಿಸ್ಸು ಮಾಡಲ್ಲ. ಸಡನ್ ಆಗಿ ಎಲ್ಲ ಮುಗ್ದೋಗ್ಬಿಡತ್ತೆ. ಅದ್ ಹೆಂಗ್ ಸಾಧ್ಯ? ಎವ್ರಿಥಿಂಗ್ ಸ್ಟಾಪ್ಸ್. ಇವತ್ತಿಗೆ ಅವ್ರ ಕಾಂಟ್ಯಾಕ್ಟ್ ಎಲ್ಲ ನೆನಪು ಮಾಡ್ಕೊಂತಿಲ್ಲ. ಬಟ್ ನೀವು ಆ ಒಂದು ಪರಿಸ್ಥಿತಿಯಲ್ಲಿ ಆಗ್ತಿರ್ಬೇಕಿದ್ರೆ ಒಂದ್ ದಿವಸ ಆದ್ರೂ ನಾನು ಅವನ್ನ ನೆನ್ಸ್ಕೊಂಡೇ ಇರೋದಕ್ಕಾಗತ್ತಾ, ಅವಳ ನೆನ್ಸ್ಕೊಂಡೇ ಇರೋಕ್ಕಾಗತ್ತಾ ಅಂತ ಅನ್ಕೊಂಡಿರ್ತೀರಾ. ಇಸ್ ಇಟ್ ಪಾಸಿಬಲ್ ಅಂತ. ಅದಾದ್ಮೇಲೆ ಇನ್ನೊಂದು ರಿಲೇಶನ್ಶಿಪ್ ಆಗತ್ತೆ. ಆ ರಿಲೇಶನ್ಶಿಪ್ ಅಲ್ಲೂ ಇದೇ ಪ್ಯಾಟರ್ನ್ಸ್. ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಫಾರ್ ದ ಸೇಮ್ ಥಿಂಗ್. ಇನ್ನೊಂದು ರಿಲೇಶನ್ಶಿಪ್ ಆಗತ್ತೆ, ಅದ್ರಲ್ಲೂ ಅದೇ ಪ್ಯಾಟರ್ನ್ಸ್. ಲೈಕ್ ಯು ವಿಲ್ ಫೀಲ್ ನಂಗೆ ಎಲ್ಲ ಹುಡುಗರು ಹಿಂಗೆ ಮೋಸ ಮಾಡ್ತಾರೆ, ಎಲ್ಲ ಹುಡುಗರೇ ಹೀಗೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತೇವೆ. ಎಲ್ಲ ಹುಡುಗಿರೇ ಹೀಗೆ, ಅವ್ರಿಗೆ ಬರೀ ಇದೇ ಬೇಕಾಗತ್ತೆ. ಕೆಲವ್ರದಿರತ್ತೆ ಬರೀ ದುಡ್ಡಿಗೋಸ್ಕರ ನಾನು ಹಿಂದೆ ಬರ್ತಾಳೆ ಗುರು, ಹುಡುಗಿರಿಗೆ ಬರೀ ಬೇಕಾಗತ್ತೆ ದುಡ್ಡು ಅಂತ. ಇದು ಹುಡುಗಿರ್ ಸಮಸ್ಯೆ ಅಲ್ಲ, ಇದು ಹುಡುಗನ್ ಸಮಸ್ಯೆ ಅಲ್ಲ. ಇದು ಯಾರಿಗ ಆಗ್ತಿದೆ ಅಲ್ವಾ, ಅವ್ರು ಅಟ್ರಾಕ್ಟ್ ಮಾಡಿರೋ ಅಂತದ್ದು. ಈ ಒಂದ್ ವ್ಯಕ್ತಿಗೆ ದುಡ್ಡಿನ ಮೇಲೆ ಇರೋ ಇಮೇಜ್ ಬೇರೆ ಇದೆ. ಈ ಒಂದ್ ವ್ಯಕ್ತಿಗೆ ದುಡ್ಡಿದ್ರೆ ನಮ್ಮ ಹತ್ರ ಜನ ಬರ್ತಾರೆ. ಸೊ ಹಿ ಇಸ್ ಅಟ್ರಾಕ್ಟಿಂಗ್ ದಟ್. ಸಿಂಪಲ್. ಬಟ್ ವೆನ್ ಇಟ್ ಕಮ್ಸ್ ಟು ರಿಲೇಶನ್ಶಿಪ್ಸ್, ವೆನ್ ಯು ಆರ್ ಗೋಯಿಂಗ್ ಆನ್ ಡೂಯಿಂಗ್ ಇಟ್, ನಾನು ಹೇಳ್ದಂಗೆ ಸೋಲ್ಮೇಟ್ ಅಂದ್ರೆ ಯಾಕೊಬ್ರು ಇರಬಾರ್ದು, ಮತ್ತೆ ಯಾಕಾಗಬಾರ್ದು ಅಂದ್ರೆ, ನಾವು ಒಂದ್ ಲೈಫಿಗೆ ಬರೋಕ್ಕಿಂತ ಮುಂಚೆ ಇನ್ನೂ ಸುಮಾರಷ್ಟು ಲೈಫ್ಸ್ ಹೋಗಿರ್ತೀವಿ. ಯಾವ್ದೋ ಒಂದು ಜನ್ಮದಲ್ಲಿ ನಾನು ನೀವು ಮೀಟ್ ಆಗಿರ್ತೀವಿ. ಇಮ್ಯಾಜಿನ್ ವಿ ವರ್ ಕಪಲ್ಸ್, ತುಂಬಾ ಖುಷಿಯಾಗಿರ್ತೀವಿ. ನೆಕ್ಸ್ಟ್ ಜನ್ಮಲ್ಲೂ ನಾವು ಹಿಂಗೆ ಇರಬೇಕು, ನಾವು ಕಪಲ್ ಆಗಿರ್ಬೇಕು ಅಂತ ಅನ್ಕೊಂಡಿರ್ತೀವಿ. ನೆಕ್ಸ್ಟ್ ಜನ್ಮ ಬರುತ್ತೆ. ಆ ನೆಕ್ಸ್ಟ್ ಜನ್ಮ ನಿಮ್ಗೆ ಯಾರ ಜೊತೆನೂ ಪ್ರೀತಿಯಾಗಿರುತ್ತೆ. ಬಟ್ ನಿಮಗೆ ಕೊಟ್ಟಿರೋ ಕಮಿಟ್ಮೆಂಟು, ವಾಟ್ ಅಬೌಟ್ ದಿಸ್ ಕಾಂಟ್ರಾಕ್ಟ್? ಅನ್ಫೇರ್ ಅಲ್ವಾ ನಂಗೆ? ಅಲ್ಲೊಬ್ಳು ಹುಡುಗಿ ಸಿಕ್ಕಿದ್ಲು ಅಂತ ನನ್ನ ಮರ್ಯಾದ ನೀವು. ಬಟ್ ದಿಸ್ ಇಸ್ ಪಾಸ್ಟ್ ಲೈಫ್ ಅಂತ ನೀವು ಹೇಳ್ಬೋದು. ಬಟ್ ಕಾಂಟ್ರಾಕ್ಟ್ ಇದೆ ತಾನೆ? ದೆನ್ ವಾಟ್ ಅಬೌಟ್ ದಟ್ ಕಾಂಟ್ರಾಕ್ಟ್? ಆಸ್ ಅ ಸೋಲ್, ಇದು ಅಫೇರ್. ಎಸ್, ಆಸ್ ಅ ಸೋಲ್ ಯು ಆರ್ ಮೆಂಟ್ ಟು ಸ್ಯಾಟಿಸ್ಫೈ ದಟ್ ಕಾಂಟ್ರಾಕ್ಟ್. ಅದಕ್ಕೆ ಆ ಒಂದ್ ವ್ಯಕ್ತಿನ ಆ ಲೈಫಲ್ಲಿ ಮೀಟ್ ಆಗ್ತೀರಾ. ಬಟ್ ಆ ವ್ಯಕ್ತಿ ನಿಮ್ಗೆ ಆ ಲೈಫ್ ಅವ್ರ ಅಲ್ಲ. ಬಟ್ ಈ ಕಾಂಟ್ರಾಕ್ಟ್ ಇಂದ ನಿಮ್ಗೆ ಆ ಲೈಫಲ್ಲಿ ಅವ್ರನ್ನ ಮೀಟ್ ಆಗ್ಲೇಬೇಕು. ಈ ಬ್ಯಾಲೆನ್ಸ್ ಕ್ಲಿಯರ್ ಮಾಡಿ. ಎಸ್, ಸೋಲ್ ಕಾಂಟ್ರಾಕ್ಟ್ ಅಂತಿರೋದಕ್ಕೆ. ದಟ್ಸ್ ವೈ ಕೆಲವೊಬ್ರು ನಮಗೆ ಸಡನ್ ಆಗಿ ಲೈಫಿಗೆ ಬರ್ತಾರೆ, ಸಡನ್ ಆಗಿ ಸಹಾಯ ಮಾಡ್ತಾರೆ, ಸಡನ್ ಆಗಿ ಮಾಯ ಆಗ್ತಾರೆ, ಹತ್ರ ಆಗ್ಬಿಡ್ತಾರೆ. ಯಾ, ಬಿಕಾಸ್ ಇದಕ್ಕೆಲ್ಲ ಯಾವ್ದೋ ಒಂದು ಜನ್ಮದಲ್ಲಿ ನಮ್ಗೆ ಕ್ಲಿಯರ್ ಮಾಡ್ಕೊಬೇಕು. ಕೆಲವು ಸತಿ ಒಂದೇ ಲೈಫಲ್ಲಿ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀವಿ, ಕೆಲವು ಸತಿ ಕ್ಯಾರಿ ಆಗತ್ತೆ, ಅದಕ್ಕೆ ಬ್ಯಾಗೇಜಸ್ ಅಂತೀವಿ ನಾವು. ಸೊ ಈ ಸೋಲ್ ಕಾಂಟ್ರಾಕ್ಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್.
ನೋಡಿ, ಕೆಲವರು ನಿಮ್ಮ ಲೈಫಲ್ಲಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿ ಬಂದಿರ್ತಾರೆ. ನೀವು ಯೋಚನೆ ಮಾಡ್ಕೊಂಡು ನೋಡಿ, ನಿಮ್ಮ ಲೈಫಲ್ಲಿ ನಿಮ್ ಬ್ರೇಕಪ್ ಆಗಿರೋಂಥದ್ದು ತುಂಬಾ ಕಷ್ಟ ಆಗಿರತ್ತೆ ಅವಾಗ. ಬಟ್ ಇವತ್ತಿಗೆ ಆ ವ್ಯಕ್ತಿ ನಿಮ್ ಜೊತೆ ಕಾಂಟ್ಯಾಕ್ಟ್ ಎಲ್ಲ ಏನೂ ಇಲ್ಲ, ನಿಮಗೆ ಅವ್ರ ಮೇಲೆ ಕೋಪನೂ ಇಲ್ಲ, ಅವರಿಗೂ ನಿಮ್ಮ ಮೇಲೆ ಕೋಪನೇ ಇಲ್ಲ. ಬಿಕಾಸ್ ಅವ್ಳು ಇಲ್ವೇ ಇಲ್ಲ ಅಂತಾನೆ ಅನ್ಕೊಂಡ್ಬಿಟ್ಟು ಎಕ್ಸಾಕ್ಟ್ಲಿ, ಬಿಕಾಸ್ ನಿಮ್ ಸೋಲ್ ಕಾಂಟ್ರಾಕ್ಟ್ ಕ್ಲಿಯರ್ ಆಗಿದೆ, ನಥಿಂಗ್ ರಿಮೇನ್ಸ್. ಮತ್ತೆ ನಾವು ಅಟ್ರಾಕ್ಟ್ ಮಾಡಲ್ಲ. ಇಫ್ ಯು ಅಟ್ರಾಕ್ಟ್, ಇಮ್ಯಾಜಿನ್ ಅವ್ರು ಬಿಟ್ಟು ಹೋಗಿದ್ದಾರೆ, ಮತ್ತೊಂದ್ ದಿವಸ ನಿನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದ್ರೆ ನಿಮ್ ಕರ್ಮ ಇನ್ನೂ ಅವ್ರ ಜೊತೆ ಮುಗ್ದಿಲ್ಲ ಅಂತ. ಓ, ಸೊ ಇಟ್ಸ್ ಅ ಸ್ಕೇರಿ ಥಿಂಗ್ ಟು ಡೂ. ಯುಲ್ ಬಿ ಹ್ಯಾಪಿ, ಬಟ್ pray that that person never comes. Yeah, just pray. But if that person comes, you have something to learn yet. It's all about learning, not grudges. Learn. ನಮ್ಮ ಕಾಂಟ್ರಾಕ್ಟ್ಸ್, ನಮ್ಮ ಲೈಫ್, ಪಾಸ್ಟ್ ಲೈಫ್ಸ್ ಅಲ್ಲಿ. ಸೊ ಅದಕ್ಕೆ ಯಾರಿಗಾದ್ರೂ ನಾವು ಹೇಳ್ತೀವಲ್ವಾ, ನಂಗೆ ಜನ್ಮ ತನಕ ನಿನ್ ಜೊತೆ ಇರಬೇಕು, ಹೇಳೋಕ್ಕಿಂತ ಮುಂಚೆ ಯೋಚನೆ ಮಾಡ್ಕೊಂಡು ಹೇಳಬೇಕು. ಬಿಕಾಸ್ ಈ ಜನ್ಮಕ್ಕೆ ಮಾತ್ರ ಅಲ್ಲ, ಈ ಒಂದು ನಿಮ್ಮ ಡೆಸಿಷನ್ ನಿಮ್ಗೆ ಎಲ್ಲಾ ಲೈಫ್ಸಿಗೂ ತುಂಬಾ ಜಾಸ್ತಿ ಮ್ಯಾಟ್ರ್ ಆಗುತ್ತೆ. ಒನ್ ಸ್ಮಾಲ್ ಎಕ್ಸಾಂಪಲ್ ಹೇಳಿದ್ರೆ ಆಗ್ಬಿಡುತ್ತೆ. ಎಸ್, ಅಂದ್ರೆ ಡಿಸೈಡ್ ಮಾಡಿದ್ರೆ. ಯು ನೋ ಇಟ್ಸ್ ಕಾಲ್ಡ್ ಸ್ಪೆಲ್ಲಿಂಗ್. ಇದನ್ನ ಮುಂಚೆನೂ ಕೇಳಿರ್ತೀರಾ, ಸ್ಪೆಲ್. ಸ್ಪೆಲ್ ಅಂದ್ರೆ ಮ್ಯಾಜಿಕ್. ಇಟ್ಸ್ ಲೈಕ್ ವರ್ಡ್ಸ್, ಮಿರಾಕಲ್ಸ್. ಇಟ್ ಹ್ಯಾಪನ್ಸ್. ನೀವು ಹೇಳಿದ್ದು, ನೀವು ನೀನ್ ಸಾಯಿ ಅಂತ ಒಬ್ರಿಗೆ ಹೇಳ್ತಿರಲ್ಲ, ಅದು ಕೂಡ ಒಂದು ಸೈಕಿಕ್ ಅಟ್ಯಾಕೆ. ಇಟ್ಸ್ ಅ ಕರ್ಸ್ ದಟ್ ಯು ಆರ್ ಗಿವಿಂಗ್ ಆನ್ ಸಮ್ಮನ್. ಸೊ ಅದಕ್ಕೆ ಏನಾದ್ರೂ ಮಾತಾಡೋಕ್ಕಿಂತ ಮುಂಚೆ ಯೋಚಿಸಿ ಮಾತಾಡಬೇಕು. ಬಿಕಾಸ್ ನೀವು ಹೇಳ್ತಿರೋದು ನಿಮಗೆ ಪಾಪ ಆಗತ್ತದು. ನೀವು ಹೆಂಗೆ ಹೇಳ್ತೀರಾ ತುಂಬಾ ಮ್ಯಾಟರ್ ಆಗುತ್ತೆ. ಅಂಡ್ ಇಟ್ ವಿಲ್ ಎಫೆಕ್ಟ್ಸ್ ಯುವರ್ ಕಾರ್ಮಿಕ್ ಥಿಂಗ್ಸ್. ಅದಕ್ಕೆ ಹೇಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಅಂತ ಹೇಳ್ತಾರೆ ಹಾಗೆ. ಸೊ ಯಾ, ಕಾಂಟ್ರಾಕ್ಟ್ಸ್ ವೆನ್ ಯು ಸೇ ನಾನು ನಿನ್ನ ಜೊತೆನೇ ಇರಬೇಕು, ಅಥವಾ ಈ ಯುನೋ ಲೈಕ್ ವೆನ್ ಎವರ್ ಯು ಟೇಕ್ ವೋಸ್, ತುಂಬಾ ಇಂಪಾರ್ಟೆಂಟ್ ದಟ್ ಯು ಸ್ಟೇ ಅಟೆಂಟಿವ್ ಆಫ್ ಇಟ್. ಒನ್ ಆಫ್ ಮೈ ಫ್ರೆಂಡ್ ಹ್ಯಾಸ್ ಲ್ಯಾಕ್ಟೋಸ್ ಇಂಟಾಲರೆನ್ಸ್. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಗೊತ್ತಲ್ವಾ? ಅಂದ್ರೆ ಹಾಲಿನ ಅಲರ್ಜಿ ಆಗುತ್ತೆ, ಲ್ಯಾಕ್ಟೋಸ್ ಇಂಟಾಲರೆನ್ಸ್. ಸೊ ಆಕೆಗೆ ನಾವು ಹೀಲಿಂಗ್ ಮಾಡ್ತಿದ್ದೆ. ನಾನು ಹೀಲಿಂಗ್ ಕಲ್ತ್ಕೊಂಡಿದ್ದೆ. ನನ್ನ ಗುರು ಹತ್ರ ಹೋದ್ಮೇಲೆ ನನಗೆ 2 ವರ್ಷ ನಾನು ಅವ್ರ ಜೊತೆ ಹೀಲಿಂಗ್ ಮಾಡಿಸ್ಕೊಂಡಿದ್ದೀನಿ. ನಾನು ಅವ್ರ ಹತ್ರ ನನಗೆ ತುಂಬಾ ಲೈಫ್ ಎಕ್ಸ್ಪೀರಿಯನ್ಸ್ ಚೇಂಜ್ ಆಯಿತು. ನನ್ನ ಲೈಫ್ನ ನೋಡೋ ರೀತಿ ಚೇಂಜ್ ಆಯಿತು. ದಟ್ಸ್ ವಾಟ್ ಐ ಡಿಡ್. ಲೈಕ್ ಬಿಗ್ ಬಾಸ್ ಆದಮೇಲೆ ನಾನು ಹೀಲಿಂಗ್ ಕಲಿತೆ. ಆಮೇಲೆ ಜನನ ಹೀಲ್ ಮಾಡಬೇಕು ಅನ್ನೋದು ನಾನು ಬಯಸಿದೆ ಅದಾದಮೇಲೆ. ಸೊ ಅವಾಗಿಂದ ನನಗೆ ನಾವು ಹೀಲ್ ಮಾಡೋಕ್ಕೆ ಶುರು ಆದಾಗ ನಂಗೊಬ್ರು ಸಿಕ್ಕಿದ್ರು. ಅವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇತ್ತು. ಪ್ರತಿ ಒಂದು ಕಾಯಿಲೆ ಕೂಡ ಅದು ನಮ್ಮ ಯಾವುದೋ ಒಂದು ಮನಸ್ಥಿತಿಗೆ ಅಸೋಸಿಯೇಟೆಡ್ ಇರುತ್ತೆ ಬಾಡಿಲಿ. ಫಾರ್ ಎಕ್ಸಾಂಪಲ್ ತಲೆನೋವು, ಇಟ್ ವಿಲ್ ಬಿ ರಿಲೇಟೆಡ್ ಟು ಸಮಥಿಂಗ್. ಅಂದ್ರೆ ಯಾವ ಕಡೆ ಬರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ರೈಟ್ ಸೈಡ್ ನೋವು ಬರುತ್ತೆ ಅಂದ್ರೆ ನಿಮ್ಮ ತಂದೆಯಿಂದ ನಿಮಗೆ ಪ್ರಾಬ್ಲಮ್ಸ್ ಇದಾವೆ ಅಂತ, ನಿಮಗೆ ಲೆಫ್ಟ್ ನೋವು ಆಗುತ್ತೆ ಅಂದ್ರೆ ನಿಮ್ಮ ತಾಯಿಯಿಂದ ನಿಮಗೆ ಪ್ರಾಬ್ಲಮ್ಸ್ ಇದಾವೆ, ಇದೆಲ್ಲ ಇರುತ್ತೆ. ಓಕೆ, ಈಗ ಜನರಿಕ್ ಇಶ್ಯೂಸ್ ಅಡ್ರೆಸ್ ಮಾಡೋಣ. ಈಗ ವೆಯ್ಟ್ ಗೇನ್, ಸಡನ್ ಆಗಿ ದಪ್ಪ ಆಗ್ಬಿಡ್ತಾರೆ. ಇಫ್ ಇಟ್ ಇಸ್ ಅ ಹಾರ್ಮೋನಲ್ ಇಶ್ಯೂ, ಆ ಒಂದು ಹೆಣ್ಣಿಗೆ ಅವಳ ಫೆಮಿನಿನ್ ಸೈಡ್ ಆಕ್ಸೆಪ್ಟ್ ಮಾಡಕ್ಕೆ ತೊಂದರೆ ಇದೆ ಅಂತ. ಐ ಹ್ಯಾಡ್ ನನಗೆ ಚಿಕ್ಕ ವಯಸ್ಸಿಂದ ನಿಮಗೆ ಹೇಳಿದ ಹಾಗೆ ನಾನು ಟಾಮ್ ಬಾಯ್ ತರ ಇರ್ತಿದ್ದೆ. ವಾಟ್ ಇಸ್ ದ ಮೀನಿಂಗ್ ಆಫ್ ದ್ಯಾಟ್? ನನ್ನ ಫೆಮಿನಿನ್ ಸೈಡ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ. ನಾವು ನಮ್ಮ ಫೆಮಿನಿನ್ ಸೈಡ್ನ ಯಾವಾಗ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಅಂದ್ರೆ ನಮ್ಮಲ್ಲಿ ಯಾವುದೋ ಟ್ರಾಮಾ ಇರುತ್ತೆ. ಹುಡುಗಿ ವೀಕ್, ವುಮೆನ್ ಆರ್ ವೀಕ್ ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು ನನಗೆ ಚಿಕ್ಕ ವಯಸ್ಸಿಂದ. ಅದಕ್ಕೆ ನಾನು ಹುಡುಗನ್ ಥರ ಇರಬೇಕು ಅಂತ ಇಷ್ಟಪಡ್ತಿದ್ದೆ. ಬಿಕಾಸ್ ಮೆನ್ ಆರ್ ಸ್ಟ್ರಾಂಗ್, ವುಮೆನ್ ಆರ್ ವೀಕ್. ವುಮೆನ್ ಆರ್ ವೀಕ್ ಅನ್ನೋದು ಬಿಲೀಫ್ ಸಿಸ್ಟಮ್, ಇಟ್ಸ್ ನಾಟ್ ದ ಟ್ರೂತ್. ಬಟ್ ಆ ಬಿಲೀಫ್ ಸಿಸ್ಟಮ್ ಇಂದ ಏನಾಗ್ತಿದೆ, ನನ್ನಲ್ಲಿರೋ ಫೆಮಿನಿನ್ ಸೈಡ್ನ ನಾನು ಕೊಲ್ತಾ ಇದ್ದೀನಿ ಎನರ್ಜಿ ವೈಸ್. ಅವಾಗ ಏನಾಗ್ತದೆ, ಫೆಮಿನಿನ್ ಸೈಡ್ ಹೆಣ್ಣಲ್ಲಿ ಯಾವುದು? ಓವರೀಸ್, ರಿಪ್ರೊಡಕ್ಟಿವ್ ಪಾರ್ಟ್ ಅಲ್ಲಿ ಓವರೀಸ್ ಇರೋದು. ಓವರೀಸ್ ಕರೆಕ್ಟಾಗಿ ಫಂಕ್ಷನ್ ಆಗದಿದ್ದಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. PCOD. ಐ ವಾಸ್ ಗೋಯಿಂಗ್ ಥ್ರೂ ಇಟ್. ವಾಟ್ ಹ್ಯಾಪೆಂಡ್? ನನಗೆ ನನ್ನ ಗುರು ಇದನ್ನ ಕನ್ಸಲ್ಟೇಷನ್ ಮಾಡಿದಾಗ ಶಿ ಫೌಂಡ್ ಔಟ್ ಐ ಹ್ಯಾವ್ ಅ ಬಿಲೀಫ್ ಸಿಸ್ಟಮ್ ದಟ್ ವುಮೆನ್ ಆರ್ ವೀಕ್. ಅದಕ್ಕೆ ನಂಗೆ ವುಮೆನ್ ಆಗಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನಾನು ಮೆನ್ನಾಗಿ ನನ್ನ ಪೋರ್ಟ್ರೇ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀನಿ ಅಂತ. ಈ ಬಿಲೀಫ್ ಸಿಸ್ಟಮ್ ಫಿಕ್ಸ್ ಮಾಡ್ತಿದ್ದ ಹಾಗೆ ನನಗೆಲ್ಲ ನಾರ್ಮಲ್ ಆಗುತ್ತೆ. ಹೌ? Belief systems. Most of the women also go through PCOD and other things because ತುಂಬಾ ಜನಕ್ಕೆ sexual assault ಆಗಿರುತ್ತೆ in a very young age, sometimes mid age, ಯಾವಾಗ ಒಂದ್ಸತಿ. ಮತ್ತೆ ಟ್ರಾಮಾ ಕೂತಿರುತ್ತೆ, ಅವ್ರು ಯಾರ ಹತ್ರನೂ ಶೇರ್ ಮಾಡ್ಕೊಂಡಿರಲ್ಲ. ಆ ಕೊರತೆಗಳು ಇರ್ತಾವಲ್ವಾ, ಯಾವ ನಾವು ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ, ಅದನ್ನ ನಾವು ಸ್ಟೋರ್ ಮಾಡ್ಕೊಂತೀವಿ, ಅದು ನಮ್ಮ ಬಾಡಿ ಪಾರ್ಟ್ ಅಲ್ಲಿ ಉಳ್ಕೊಳ್ತವೆ. ದಟ್ಸ್ ವೈ ಅಂತ ಹೆಣ್ಮಗುಗೆ ಅಂತ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ವೇರ್ ಡಸ್ ದಟ್ ಇಮೋಷನ್ ಬಿ ಸ್ಟೋರ್ಡ್? ಹಿಯರ್, ರಿಪ್ರೊಡಕ್ಟಿವ್ ಪಾರ್ಟ್ ಹತ್ರ ಸ್ಟೋರ್ ಆಗುತ್ತೆ ಇಮೋಷನ್ಸ್. ಸೊ ಕನ್ಸಲ್ಟೇಷನ್ ಅಂಡ್ ಲೈಕ್ ಸೈಕ್ಯಾಟ್ರಿಸ್ಟ್ನ ಮೀಟ್ ಮಾಡೋದು, ಇದೆಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಅದು ನಮ್ಮನ್ನ ಡಿಸೀಸ್ ಕ್ರಿಯೇಟ್ ಆಗ್ತಾ ಇದೆ. ಆ ಫೀಲಿಂಗ್ಸ್ ಡಿಸೀಸ್ ಕ್ರಿಯೇಟ್ ಆಗ್ತಾ ಇದೆ. ಕ್ಯಾನ್ಸರ್, ವಾಟ್ ಇಸ್ ಕ್ಯಾನ್ಸರ್? ಅದು ಹೆಂಗೆ ಕ್ರಿಯೇಟ್ ಆಗುತ್ತೆ? ನಿಮ್ಗೆ ಯಾರಾದ್ರೂ ಕ್ಯಾನ್ಸರ್ ಇರೋ ಪರಿಚಯ ಇದಾರ, ಕ್ಲೋಸ್ ಆಗಿದ್ದವರು? ಓಕೆ, ಯು ನೋ ದಮ್ ಪರ್ಸನಲಿ, ರೈಟ್? ನೌ ಲೆಟ್ ಮಿ ಆಸ್ಕ್ ಯು ಒನ್ ಕ್ವಶನ್. ಆ ವ್ಯಕ್ತಿ ಅವ್ರ ಸೀಕ್ರೆಟ್ಸ್ನ ಯಾವತ್ತಾದ್ರೂ ಹಂಚ್ಕೊಂತಿದ್ರಾ?
ತುಂಬಾ ಪಾಪದವ್ರವ್ರು. ಸೀಕ್ರೆಟ್ಸ್ ಹಂಚ್ಕೊಂತಿದ್ರ? ಇಲ್ಲ. ವೆರಿ ಸೀಕ್ರೆಟಿವ್ ಪರ್ಸನ್, ಯಾವತ್ತೂ ನೋವು ಹಂಚ್ಕೊಳ್ಳಲ್ಲ ಜಾಸ್ತಿ. ಕ್ಯಾನ್ಸರ್ ಏನ್ ಹೇಳಿ? ಕ್ಯಾನ್ಸರ್ ಒಳಗಿಂದಾನೇ ನಿಮ್ನ ಕೊಳಿಸ್ತಾ ಇರತ್ತೆ. ಯು ಆರ್ ಗೆಟಿಂಗ್ ಹಾಲೋ ಫ್ರಮ್ ಇನ್ಸೈಡ್ ಅಲ್ವಾ? ಕ್ಯಾನ್ಸರ್ ಅಂದ್ರೆ ಅದಲ್ವಾ? ಸೀಕ್ರೆಟ್. ಸೀಕ್ರೆಟ್ ಏನ್ ಮಾಡತ್ತೆ? ಸೀಕ್ರೆಟ್ ಏನ್ ಮಾಡುತ್ತೆ ನಿಮಗೆ? ಸೀಕ್ರೆಟ್ ನಿಮ್ನ ಒಳಗಿಂದ ತಿಂತಾ ಇರತ್ತೆ. ನಿಮಗೆ ಹೇಳ್ಕೊಳಕ್ ಆಗ್ತಿಲ್ಲ, ಅದ್ ನಿಮ್ನ ಒಳಗಿಂದ ತಿಂತಾ ಇದೆ. ಹೇಳ್ಕೊಳ್ಬೇಕು ಅಂತ ಇದೆ, ಬಟ್ ಹೇಳ್ಕೊಳಕ್ ಆಗಲ್ಲ, ಬಿಕಾಸ್ ಇಟ್ಸ್ ಅ ಸೀಕ್ರೆಟ್. ಸೊ ವಾಟ್ ಹ್ಯಾಪನ್ಸ್, ಇದು ನಿಮ್ಮ ತಿಂತಾ 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 ಆ ಡಿಸೀಸ್ ಅಲ್ಲಿ ಹೆಂಗ್ ಕನ್ವರ್ಟ್ ಆಯ್ತು ಅಂದ್ರೆ, ಆ ಸೆಲ್ಸ್ ಅದನ್ನೇ ಅದು ತಿನ್ಕೊಂಡು ಡಿಸ್ಟ್ರಾಯ್ ಆಗ್ತಾ ಇದಾವೆ. ದಟ್ಸ್ ಕ್ಯಾನ್ಸರ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೀಕ್ರೆಟ್ಸ್ ಇಟ್ಕೊಂಡ್ರೆ ಪ್ರಾಬ್ಲಮ್ ಅಲ್ಲ, ಆ ಸೀಕ್ರೆಟ್ ಇಟ್ಕೊಂಡಾಗ ಗಿಲ್ಟ್ ನಮ್ನ ಕಾಡತ್ತಲ್ವಾ? ಇದು ನಾನು ತಪ್ಪು ಮಾಡ್ತೀನಿ, ಐ ಆಮ್ ನಾಟ್ ಸಪೋಸ್ ಲೈಕ್ ಇದು ಇಟ್ಕೊಂಡಿದ್ದೀನಿ, ಮೇ ಬಿ ಹಾರ್ಡ್ ಟರ್ಮ್ ಅಫೇರ್ ಲಾಂಗ್ ಬ್ಯಾಕ್, ಅದನ್ನ ಹೇಳ್ಕೊಳಕ್ ಆಗ್ತಿಲ್ಲ, ಅದು ಕೂಡ ಇಟ್ಸ್ ಲೈಕ್ ಅ ವೆರಿ ಪಾಯ್ಸನಸ್ ಥಿಂಗ್ ಟು ದ ಬಾಡಿ. ಹಾರ್ಮಿಂಗ್ ಯೋರ್ ಸೆಲ್ಫ್, ದಟ್ ಗಿಲ್ಟ್, ಅದ್ ನಾನು ಮಾಡಬಾರ್ದಿತ್ತು, ಅದು ಇದು ಅಂತ ಯಾವಾಗ್ಲೂ ನಡೆದೋಗಿರೋದು. ಇಂಥದ್ದೇ ನಾನು ಹೇಳ್ತಾ ಇರೋದು. ವೆರಿ ಸೀಕ್ರೆಟಿವ್ ಪರ್ಸನ್ ಮೋಸ್ಟ್ ಆಫ್ ದ ಟೈಮ್ ಕ್ಯಾನ್ಸರ್, ದೇ ಬಿಕಮ್ ಅ ಪ್ರೇ ಆಫ್ ಕ್ಯಾನ್ಸರ್, this or that cancer, something like that related. ಮುಚ್ಚಿಟ್ಕೊಂಡು. Yeah, anything they hold on inside. Aggression also. ತುಂಬಾ ಕೋಪ ಬರುತ್ತೆ, ಬಟ್ ಕಂಟ್ರೋಲ್ ಮಾಡ್ಕೊಂತಿರ್ತಾರಲ್ಲ ಅಂತವ್ರಿಗಾಗತ್ತೆ ಆಲ್ ದೀಸ್ ಇಮೋಷನ್ಸ್. ಅದಕ್ಕೆ ಹೇಳೋದು ಸ್ಪಿರಿಚುವಾಲಿಟಿ ಅಂದ್ರೆ ಇಟ್ ಇಸ್ ನಾಟ್ ಅಬೌಟ್ ಸಾಧು ತರ ಹಿಂಗ್ ಮೆಡಿಟೇಟ್ ಮಾಡ್ಕೊಂಡು ಕಾವಾಗಿರೋದು. ದಟ್ಸ್ ನಾಟ್ ಸ್ಪಿರಿಚುವಾಲಿಟಿ. ಸ್ಪಿರಿಚುವಾಲಿಟಿ ಇಸ್ ನಿಮಗೆ ಬಂದಿರೋ ಇಮೋಷನ್ಸ್ನ ಬಂದಿರೋ ತೆಗ್ಬಿಡೋದು. ಲಿವಿಂಗ್ ದ ಲೈಫ್. ಹ್ಯೂಮನ್ ಆಗಿ ಹುಟ್ಟಿರೋದಕ್ಕೆ ತಾನೇ ನಮಗೆ ಇಮೋಷನ್ಸ್ ಬಂದಿರೋದು. ಅಳು ಬಂದಾಗ ಹತ್ ಬಿಡ್ಬೇಕು, ನಗು ಬಂದಾಗ ನಗ್ಬೇಕು, ಕೋಪ ಬಂದಾಗ ಕೋಪ ತೆಗ್ಬಿಡ್ಬೇಕು. ಗಂಡಸರು ಅಳಬಾರ್ದು. ದಿಸ್ ಇಸ್ ಅ ಬಿಲೀಫ್ ಸಿಸ್ಟಮ್. ಅದಕ್ಕೆ ಗಂಡಸರಿಗೆ ಮೋಸ್ಟ್ ಆಫ್ ದ ಟೈಮ್ ಹಾರ್ಟ್ ಅಟ್ಯಾಕ್ ಆಗೋದು, ಬಿಕಾಸ್ ದೇ ಆರ್ ನಾಟ್ ಲೆಟಿಂಗ್ ದರ್ ಹಾರ್ಟ್ ಔಟ್. ಅಲ್ಲ, ನಮ್ಮಲ್ಲೂ ಏನೋ ಗಾದೆ ಮಾತುಗಳಿದೆಯಲ್ಲ, ಅದೇನದು, ನಗೋ ಹೆಂಗಸನ್ನ ನಂಬಾರ್ದು, ಅಳೋ ಗಂಡಸನ್ನ ನಂಬಾರ್ದು. ಅದೇ ಈ ತರದೆಲ್ಲ. ದಟ್ಸ್ ವಾಟ್ ಬಿಲೀಫ್ ಸಿಸ್ಟಮ್. ದಿಸ್ ಇಸ್ ದ ಥಿಂಗ್. ಬಿಲೀಫ್ ಸಿಸ್ಟಮ್ ಕ್ರಿಯೇಟೆಡ್ ಬೈ ಪೇರೆಂಟ್ಸ್, ಬಿಲೀಫ್ ಸಿಸ್ಟಮ್ ಕ್ರಿಯೇಟೆಡ್ ಬೈ ಅವರ್ ಎಕ್ಸ್ಪೀರಿಯನ್ಸ್ ಇನ್ ಲೈಫ್, ಬಿಲೀಫ್ ಸಿಸ್ಟಮ್ ನಮ್ಮ ಪಾಸ್ಟ್ ಲೈಫ್ ಆನ್ಸೆಸ್ಟರ್ಸ್ ಇಂದ ಮಾಡಿರೋಂಥದ್ದು, ಬಿಲೀಫ್ ಸಿಸ್ಟಮ್ ನಮ್ಮ ಹಿಂದಿನ ಜನ್ಮದಿಂದ ಮಾಡಿರೋದು. ಇಲ್ಲಿಂದ ನಾವು ಕ್ಲಿಯರ್ ಮಾಡ್ತೀವಿ ಹೀಲ್ ಮಾಡಿದಾಗ, ಈ 4 ಜಾಗದಿಂದ. ಅವಾಗ ನಾವು ಅದನ್ನ ಮತ್ತೆ ರೀಪ್ರೋಗ್ರಾಮ್ ಮಾಡಿಬಿಟ್ಟು ವುಮೆನ್ ಆರ್ ಸ್ಟ್ರಾಂಗ್ ಅನ್ನೋದನ್ನ ಇನ್ಸ್ಟಾಲ್ ಮಾಡ್ತೀವಿ. ದಟ್ಸ್ ಹೌ ಹೀಲಿಂಗ್ ವರ್ಕ್ಸ್. ಈಗ ಸಂಗೀತ ಶೃಂಗೇರಿ ಅಂತ ನೀವು ಗೂಗಲ್ ಮಾಡೋರೆ, ಯೂಟ್ಯೂಬ್ ಹುಡುಕಿದ್ರೆ ನಿಮ್ದು ಇಂಟರ್ವ್ಯೂಸ್ ಅಂತಾಗ್ಲಿ ನೀವು ಹೊರಗಡೆ ಕಾಣಿಸ್ಕೊಂಡಿತ್ತು ತುಂಬಾ ಕಮ್ಮಿ. ಈಗ ನಿಮ್ ಸೀಸನ್ ಅಲ್ಲಿ ಬಿಗ್ ಬಾಸ್ಗೆ ಹೋಗಿದ್ದಂತ ಬೇರೆ ಎಲ್ಲಾ ಕಂಟೆಸ್ಟೆಂಟ್ಸು ಹೊರಗೆ ಬಂದು ಈ ಟೇಪ್ ಕಟಿಂಗ್ಸ್ ಹೋಗ್ತಿದ್ರು, ಆಮೇಲೆ ಒಂದು ಪ್ರಾಡಕ್ಟ್ ಇಟ್ಕೊಂಡು ತಗೊಳ್ಳಿ ಅಂತ ಇಂಡೋಸ್ ಮಾಡ್ತಿದ್ರು. ತುಂಬಾ ಜನ ಇಂಟರ್ವ್ಯೂಸ್ ಎಲ್ಲ ಕಡೆ ಕಾಣ್ಬೇಕು. ಸಂಗೀತ ಶೃಂಗೇರಿ ಮಾಯಾ ಬಿಗ್ ಬಾಸ್ ಆದ ತಕ್ಷಣ ಯಾಕೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ, ಏನು? 777 ಚಾಲಿ ಅನ್ನೋ ಒಂದು ಸಿನಿಮಾ ಮಾಡಿದ್ದೆ, ಲಕ್ಕಿ ಮ್ಯಾನ್ ಅನ್ನೋ ಒಂದು ಸಿನಿಮಾ ಮಾಡಿದ್ದೆ. ನಾನು ಯಾವಾಗ ಕಾಣಿಸ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ ಬಿಗ್ ಬಾಸ್ ಮುಂಚೆ ಅಂತ ಯಾರಾದ್ರೂ ನೋಡಿದ್ರೆ, ಅವಾಗ್ಲೂ ಅವ್ರಿಗೆ ಗೊತ್ತಿರೋ ಒಂದೇ ವಿಷಯ ಏನು ಅಂದ್ರೆ, ನನ್ನ ಸಿನಿಮಾ ರಿಲೀಸ್ ಆದಾಗ ಮಾತ್ರ ನಾನು ಕಾಣಿಸ್ಕೊಳ್ಳೋದು. ಅಂಡ್ ಐ ಆಮ್ ವೆರಿ ಓಲ್ಡ್ ಸ್ಕೂಲ್. ನಾನು ಯಾರನ್ನ ನೋಡ್ಕೊಂಡು ನಟಿ ಆಗ್ಬೇಕು ಅಂತ ನಂಬಿರೋದು ಅಂದ್ರೆ ಸೌಂದರ್ಯ ಅವರು, ಪ್ರೇಮ ಅವರು. ಇವರು ಇಟ್ಸ್ ಲೈಕ್ ರೋಲ್ ಮಾಡೆಲ್ಸ್, ಆಯ್ತಾ? ಅಂದ್ರೆ ನಾನು ಯಾವ ಏರಾದಲ್ಲಿ ಮಾತಾಡ್ತಿರೋದು, ನಾನು ಶೃಂಗೇರಿಗೆ ಹೋಗ್ತಿರ್ಬೇಕಿದ್ರೆ ಮಾತ್ರ ನಂಗೊಂದು ಅವಕಾಶ ಸಿಕ್ತಿತ್ತು ಸಿನಿಮಾ ನೋಡೋಕ್ಕೆ. ಬಿಕಾಸ್ ಅಪ್ಪ ಸಿನಿಮಾ ನೋಡೋಕೆ ಬಿಡ್ತಿಲ್ಲ ಅಂತ ಅವಾಗ ಹೇಳಿದೆ. ಅವಾಗ ಮಾತ್ರ ಒಂದು ಫ್ರೀಡಮ್, ಅಪ್ಪ ಇರಲ್ಲ, ಯಾವ ಸಿನಿಮಾ ಬೇಕಿದ್ರು ನೋಡ್ಬೋದು ಅಂತ. ಆವಾಗ ನೋಡಿದಷ್ಟು ಮಾತ್ರ ನಾನು ಸಿನಿಮಾ ನನ್ನ ಲೈಫಲ್ಲಿ ನೋಡಿರೋದು. ನನ್ನ ಪಕ್ಕದ ಮನೆಯವರ ಅಕ್ಕ ಅವ್ರದ್ದು ಒಂದು ಈ ಗಾಡ್ರೇಜ್ ಬರುತ್ತಲ್ವಾ, ಅದ್ರದ್ದು ಡೋರ್ ಮೇಲೆಲ್ಲ ಪ್ರೇಮ ಅವ್ರದ್ದು ಏನೋ ಚೆನ್ನಾಗಿ ಕೂದಿರೋದು ಅಂತ ಹಿಂಗ್ ಫೋಟೋಸ್ ಎಲ್ಲ ಇರೋದು, ಸೌಂದರ್ಯ ಅವ್ರ ಫೋಟೋಸ್ ಇರೋದು. ಇವ್ರನ್ನೆಲ್ಲ ನಾನು ನೋಡ್ಕೊಂಡು ಹೇಳೋದು, ಅಕ್ಕ ನಂದು ಒಂದ್ ದಿವಸ ಇಲ್ಲಿ ಫೋಟೋ ಬರುತ್ತೆ ನೋಡು ಅಂತ ಹೇಳ್ತಾ ಇರ್ತಿದ್ದೆ. ನಮ್ ಶೃಂಗೇರಿ ಬಸ್ ಸ್ಟ್ಯಾಂಡ್ ಒಂದು ದೊಡ್ಡ ಪೋಸ್ಟರ್ ಇರ್ತಿತ್ತು, ಅಲ್ಲಿ ನನ್ ಪೋಸ್ಟರ್ ಬರ್ಬೇಕು ಅನ್ನೋ ಆಸೆ. ನಾನು ಯಾವತ್ತೂ ನಟಿ ಆಗ್ಬೇಕಂತ ಅನ್ಕೊಂಡಿರ್ಲಿಲ್ಲ, ಬಟ್ ಇದೊಂದು ಆಸೆ. ಅವ್ರದ್ದೇನಕ್ಕೆ ಇಟ್ಟಿದ್ರೆ ನಾನ್ ಚಂದ ಇಲ್ವಾ ಅಂತ. ಹಾ ಆಯ್ತಾ. ಬೈ ದ ಟೈಮ್ ನಾನು ದೊಡ್ಡೋಳ ಆದೆ ಅಂಡ್ ಯುನೋ ಲೈಕ್ ಈ ಮಾಡ್ಲಿಂಗ್ ಎಲ್ಲ ಫೀಲ್ ಮಾಡಿ ಬರೋಷ್ಟೊತ್ತಿಗೆ ಹರರ್ ಮಹಾದೇವನ್ ಒಂದು ಸೀರಿಯಲ್ ಎಲ್ಲ ಮಾಡಿದೆ ನಾನು. ಅವಾಗ ನಂದಲ್ಲೊಂದು ಹೋರ್ಡಿಂಗ್ ಬಂತು. ಅದೇ ಒಂದು ನಾನು ಎಲ್ಲಿ ಡ್ರೀಮ್ ಮಾಡಿದ್ನು. ಬಟ್ ಏನ್ ಗೊತ್ತಾ, ಲಕ್ಕಿ ಏನು ಅಂದ್ರೆ, ನಾನು ಇಷ್ಟ ಅನ್ಲಕ್ಕಿ ಅಂದ್ರೆ ಐ ಕುಡ್ ನೆವರ್ ಸಿ ಇಟ್. ನಾನು ಯಾವತ್ತೂ ಆ ಪೋಸ್ಟರ್ನ ನೋಡಕ್ ಆಗ್ಲಿಲ್ಲ, ಬಿಕಾಸ್ ಮುಂಬೈ ಶೂಟ್ ನಡೀತಿತ್ತು, ಆಯ್ತಾ. ಸೊ ಆ ಡ್ರೀಮ್ಸ್ ಇದೆಯಲ್ಲ ನಂದು, ಲೈಕ್ ಅದೆಲ್ಲ ಬರ್ತಿರೋದು ಎಲ್ಲಿಂದ ಅಂದ್ರೆ ಈ ಒಂದು ಓಲ್ಡ್ ಸ್ಕೂಲ್ ಇದರಿಂದ. ಬಟ್ ಹೋಗ್ತಾ ಸಮಯ ಹೋಗ್ತಾ ಅವಾಗ ಇನ್ಸ್ಟಾಗ್ರಾಮ್ ಇರ್ಲಿಲ್ಲ. ಹರರ ಮದುವೆ ಇರ್ಬೇಕಿದ್ರೆ ಇನ್ಸ್ಟಾಗ್ರಾಮ್ ಜಸ್ಟ್ ಶುರು ಆಗಿದೆ ಅಷ್ಟೇ. ಐ ಸ್ವೇರ್ ನಾನು ಆ ಟೈಮಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಹರರ್ ಮದುವೆ ನಡೀತಿದ್ರೆ ನನ್ ಮಿಲಿಯನ್ಸ್ ಇರ್ತಿತ್ತು ಫಾಲೋವರ್ಸ್. ಬಿಕಾಸ್ ಪ್ರತಿ ಒಬ್ರು ಕನ್ನಡಿಗರು ಹರರ್ ಮದುವೆ ನೋಡಿದ್ದಾರೆ, ಪ್ರತಿ ಒಬ್ರು ಕನ್ನಡಿಗರು. ಮನೆ ಮಗಳು ಹ್ಯೂಜ್.
ಐ ಡೆಂಟ್ ಇವನ್ ನೋ ಐ ಆಮ್ ದ ಲೀಡ್ ಅದನ್ನ ಒಪ್ಕೊಂತಿರ್ಬೇಕಿದ್ರೆ ಆಯ್ತಾ ಪ್ರೀತಿಲಿ ನೀವೇನ್ ಅದಕ್ಕೆ ಮುಂಚೆ ಕಾಲೇಜ್ ಓದ್ತಿದ್ರವೇನು ಡೇಟಾ ಅಂಡ್ ವೆಬ್ ಕಾಲೇಜ್ ಎಲ್ಲಿ